ಖಡ್ಗದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತ ನಾರಾಯಣ ಬಸಣ್ಣ ನಾಯ್ಕೋಡಿ ಅವರ ಮೇಲೆ ಹಲ್ಲೆ. ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತ ಶ್ರೀ ನಾರಾಯಣ ಬಸಣ್ಣ ನಾಯ್ಕೋಡಿ ಇವರ ಮೇಲೆ ದಿನಾಂಕ 13/3/2025 ನಡೆದ ಮಾರಣಾಂತಿಕ ಹಲ್ಲೆ ಹಾಗೂ ಹರ್ನಾಳ್ ಗ್ರಾಮ ಪಂಚಾಯತ್ ಅವ್ಯವಹಾರದಲ್ಲಿ ಭಾಗಿಯಾದ ಅಧಿಕಾರಿಗಳು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಮತ್ತು ಸರ್ಕಾರಕ್ಕೆ ಹಾಗೂ ಜನಸಾಮಾನ್ಯರಿಗೆ ವಂಚಿಸಿ ಹಣವನ್ನು ತೆಗೆದಿದ್ದು ಮರಳಿ ಸರ್ಕಾರಕ್ಕೆ ಭರಣ ಮಾಡಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಪ್ರಕಾಶ್ ಗುಡಿಮನಿ ಜಿಲ್ಲಾ ಸಂಚಾಲಕರು ಹೇಳಿದರು. ದೇವರಹಿಪ್ಪರಗಿ ತಾಲೂಕಿನ ಹರ್ನಾಳ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆ ಮತ್ತು ವರ್ಗ 1ರ ಗ್ರಾಮ ಪಂಚಾಯತ್ ಸದಸ್ಯರ ಗೌರವಧನ, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ವೇತನವನ್ನು ಹಾಗೂ ಹೆಸ್ಕಾಂ ಇಲಾಖೆಗೆ ಕಟ್ಟಬೇಕಾಗಿರುವ 18 ತಿಂಗಳ ಬಿಲ್ಗಳನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಹಲವು ಅಧಿಕಾರಿಗಳು ಕೂಡಿಕೊಂಡು ಭಾರೀ ಪ್ರಮಾಣದ ಅವ್ಯವಹಾರ ಮಾಡಿರುವುದನ್ನು ಕೇಳಲು ಹೋದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತ ಶ್ರೀ ನಾರಾಯಣ ಬಸಣ್ಣ ನಾಯ್ಕೋಡಿ ಇವರ ಮೇಲೆ ಸ್ಥಳೀಯ ಶಾಸಕರ ಸ್ವಜಾತಿಯ ಹರ್ನಾಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಒಳಗೊಂಡು 5 ಜನರು ಮಾರಣಾಂತಿಕ ಹಲ್ಲೆ ಮಾಡಿರುವ ಇವರಿಗೆ ಕೂಡಲೇ ಬಂಧಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ತಳವಾರ್ ಸಮಾಜದ ಅಧ್ಯಕ್ಷರು ರಾಜು ಮೆಟ್ಗಾರ್ ಹೇಳಿಕೆ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀ ರಾಜ್ಕುಮಾರ್ ಸಿಂದಗೇರಿ ತಾಲೂಕ್ ಸಂಚಾಲಕರು, ಶ್ರೀ ರಾವತ್ ಮಾಸ್ತರ್ ತಳಕೇರಿ ತಾಲೂಕ್ ಸಂಚಾಲಕರು, ಶ್ರೀ ಬಸವರಾಜ್ ಇಂಗಳಗಿ, ಶ್ರೀ ರಾಘವೇಂದ್ರ ಪಡಗಾನೂರ್, ಶ್ರೀ ಅಶೋಕ್ ಗುಡಸಲಮನಿ, ಶ್ರೀ ಪರಶುರಾಮ್ ಆಲಗೂರ್, ಶ್ರೀ ಪ್ರಕಾಶ್ ಶಾಂತಗಿರಿ, ಶ್ರೀ ಯಮನಪ್ಪ ಭೂತಾಳಿ, ಶೇಖರ್ ಮನೂರ್ ತಳವಾರ್ ಸಮಾಜದ ಗೌರವಾಧ್ಯಕ್ಷರು, ಶಂಕರ್ ಜಮಾದಾರ್, ಮಹೇಶ್ ಮುರಾಳ್, ಪರಶುರಾಮ್ ನಾಯ್ಕೋಡಿ, ಸಿದ್ದು ಜಂಬಗಿ, ಮಳಸಿದ್ದ ನಾಯ್ಕೋಡಿ, ಲಕ್ಷ್ಮಣ್ ಬಣಕಾರ್, ಶಿವಾನಂದ ರೋಳಿ ಹಾಗೂ ದಲಿತ ಸಂಘಟನೆಗಳ ಅಧ್ಯಕ್ಷರು, ಕಾರ್ಯಕರ್ತರು, ಪದಾಧಿಕಾರಿಗಳು ದೇವರಹಿಪ್ಪರಗಿ ಪಟ್ಟಣದ ಪತ್ರಿಕಾ ರಂಗದ ಭೀಷ್ಮ ಮೊಹರೆ ಹಣಮಂತರಾಯರವರ ವೃತ್ತದಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ರವರ ವೃತ್ತದ ಮೂಲಕ ಸಾವಿರಾರು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ರ್ಯಾಲಿಯ ಮುಖಾಂತರ ಬಂದು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ವರದಿ ಮೈಬೂಬ್ ಬಾಷಾ ಮನಗೋಳಿ, ಖಡ್ಗದ ಹಾದಿ ನ್ಯೂಸ್ ಚಾನೆಲ್, ಜಿಲ್ಲಾ ವರದಿಗಾರರು. ಇನ್ನೆರಡು 3 ದಿನದಲ್ಲಿ ನೀವು ಬಂಧಿಸಿದ್ದಲ್ಲಿ ನಿಮ್ಮ ಪೊಲೀಸ್ ಠಾಣೆಯನ್ನು ಮುತ್ತಿಗೆ ಹಾಕ್ತೇವೆ. ನೀವು ಜಾತಿ ತಾಳಕ್ಕೆ ಕುಡಿದರೆ ನಿಮ್ಮನ್ನ ಬಿಡುವುದಿಲ್ಲ. ಈ ಠಾಣೆಯಿಂದ ಎತ್ತಾಕಲಿಕ್ಕೂ ನಾವು ತಯಾರಾಗಿದ್ದೇವೆ. ನೀವು ಕಾನೂನನ್ನು ಗೌರವಿಸಿಕೊಂಡು ಮತ್ತೆ ಯಾವನೇ ವ್ಯಕ್ತಿ ಆಗಿರಲಿ, ಯಾವ ತಪ್ಪು ಮಾಡಿದ್ರೆ ಆ ಮಗನ ಬಂಧಿಸುವಂತ ನೀವು ಕೆಲಸ ಆಗಬೇಕು. ನೀವು ಅವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಬೆನ್ನಿಗೆ ನಿಂತಿದ್ರಲ್ಲ, ಇದು ತಪ್ಪು ಅಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಬಂಧುಗಳೇ, ವೇದಿಕೆ ಮುಖಾಂತರ. ಹೀಗಾಗಿ ಅವ್ಯವಹಾರ ಆದಂತ ಒಂದು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತನಾದಂತ ಪ್ರಶ್ನೆ ಮಾಡಿದ್ದಕ್ಕೆ ಅವನಿಗೆ ಮನಬಂದಂತೆ ಹಲ್ಲೆ ಮಾಡಿ ಕೂಡ ದೇವರಿಪ್ಪರಿಗೆಯಲ್ಲಿ ಠಾಣೆಯ ಒಂದು ಪ್ರಕರಣ ಆದರೂ ಕೂಡ ಮಿನಾಮೇಷ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವಲ್ಲಿ ಪೊಲೀಸ್ ಇಲಾಖೆ ಈ ವೇದಿಕೆ ಮುಖಾಂತರ ವಿಫಲ ಆಗಿದಂತ ನನ್ನ ಅನಿಸಿಕೆ ವ್ಯಕ್ತಪಡಿಸ್ತಾ ಇದ್ದೇನೆ. ಯಾರ್ದು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ಎಲ್ಲ ಸಮಾಜವರು ಹೋಗ್ಬೇಕಾಗ್ತದೆ. ಆ ಒಂದು ಸಂವಿಧಾನ ವಿರೋಧವಾಗಿ ದೇವರಿಪ್ಪರಿಗೆ ಠಾಣೆಯ ಸಿಬ್ಬಂದಿಗಳು ನಡೆದುಕೊಂಡಿದ್ದಕ್ಕಾಗಿ ಈ ಎಲ್ಲರ ಪರವಾಗಿ ಅವರಿಗೆ ಒಂದು ಧಿಕ್ಕಾರಕ್ಕೆ ಹೋಗುತ್ತೇನೆ. 1947-50ರಲ್ಲಿ ಆದಂತ ಘಟನೆಗಳು ಇನ್ನೂ ಹಾಗೆ ಹಳ್ಳಿಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮಾಡೋಣ ಒಂದು ಮನೋಭಾವನೆ ಇಟ್ಟುಕೊಂಡು ಈ ದೌರ್ಜನ್ಯಗಳು ನಡೀತಾ ಇದ್ದಾವೆ. ರಾಜಕೀಯ ಕುಮ್ಮಕ್ಕಿನಿಂದ, ಒಂದು ರಾಜಕೀಯ ಅಮಲಿನಿಂದ ಒಂದು ಮೇಲ್ಜಾತಿಯವರು ಸಣ್ಣ ಸಮುದಾಯದ ಮೇಲೆ ಇದು ದೇವರಿಪ್ಪರಿಗೆ ತಾಲೂಕಿನ ಹಳ್ಳಿಗಳಲ್ಲ
ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಈ ತರ ಪ್ರಕರಣ ಸುಮಾರು ನಡೀತಾ ಇರ್ತವೆ. ಎಷ್ಟು ನಮ್ಮ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿಗಳು 14 ಗ್ರಾಮ ಪಂಚಾಯತಿಗಳಲ್ಲಿ ಎಸ್ಸಿನೂ ಅದರ ಎಸ್ಟಿನೂ ಮೆಂಬರ್ ಅದಾರ. ಆ ಪಂಚಾಯತಿಗಳಲ್ಲಿ ಪಿಡಿಒ ಹಿಡ್ಕೊಂಡು SC ST ಅವರು ಏನಾದರೂ ಮಾತು ಕೇಳಕ್ ಹೋದ್ರೆ ಒಬ್ಬೊಬ್ರು ಇರ್ತಾರ. ಅವ್ರು ಉಳಿದ ಜನಾಂಗದವರು 4-5 ಮಂದಿ ಇರ್ತಾರ. ಅವರು ಮಾಡ್ಕೊಂಡು ಏನ್ ಮಾಡ್ತಾರೆ, ತಮ್ಮ ಕೆಲಸ ಮಾಡ್ಕೊತಿರ್ತಾರೆ. ಇವತ್ತಿನ ಮಿತಿ ಈಗ ಹರ್ನಾಳ್ ಪಂಚಾಯತಿಯಲ್ಲಿ ನಾರಾಯಣ ಇಂಗಳಿಗಿ, ನಾರಾಯಣ ನಾಯ್ಕೋಡಿ ಕಾಸ ನನ್ನ ಸ್ವಾದಳ್ಯ, ಅವನ ಕುಟುಂಬ ಹರ್ನಾಳ್ ಪಂಚಾಯತಿ ಮೆಂಬರ್ ಆಗಿದ್ರು. ಇಲ್ಲಿವರೆಗೆ ಕೂಡಿಕೊಂಡು ಕೆಲಸ ಮಾಡಿರ್ತಕ್ಕಂಥ ಹಣ ಇವನು ಹಿಂದುಳಿಸಿ ಮುಂದುವರೆದ ಜನಾಂಗ ಏನಿದಾರಲ್ಲ ಅವರು ಕಬಳಿಸಿಬಿಟ್ಟಾರ. ನಾನು ಪದೇ ಪದೇ ಹೇಳ್ತಿದ್ದವ ಹಿಂಗಾಗ್ಯದಮ್ಮ ಅಂತೇಳಿ. ಮಾರ್ಕಪ್ನಹಳ್ಳಿ ಪಂಚಾಯತಿಗಳು ನಮ್ಮ ಸೊಸೆನೇ ಉಪಾಧ್ಯಕ್ಷೆಯಾಗಿ 30 ತಿಂಗಳು ಸರ್ವಿಸ್ ಸೇವೆ ಮಾಡ್ಯಾವ. ಈಗಿಲ್ಲ, ಬರೀ ಸದಸ್ಯರಿದ್ದೆವು. ನಾ ಬಿಳ್ಗಿ ತಾಲೂಕಿನಾಗಿದ್ರು ಪಂಚಾಯತಿಯವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇವರು ಒಳ್ಳೆ ಹಾದಿಯಲ್ಲಿ ಬರುವತನೂ ಮುಂದುವರೆದ ಜನಾಂಗದವರನ್ನ ಅವರು ಕಾನೂನುಬದ್ಧವಾಗಿ ಏನಾದ್ರು ಇವ್ರ ಮ್ಯಾಗ ಮಾಡಿದ್ರ ಅವ್ರಿಗೆ ಕೇಸ್ ಹಾಕಬೇಕು ಅಂತೇಳಿ ಇವತ್ತಿನ ತನೂ ನಮಗೀಗ 65 ವರ್ಷ ನಾವು ನೋಡ್ಯಾವು, ಸುಧಾರಣೆ ಆಗ್ಯಾವ. ಈಗ ನಮ್ಮ ಕಪ್ಪನ್ನು ಚಹಾ ಕುಡಿದು ನಾವು ಅಂಗಡಿಯಾಗಿ ಇಡ್ಲಾಕ್ ಬರ್ತಿದ್ದಲ್ಲ, ಕಡೆಕ್ ಇಡ್ತಿದ್ರು. ಅಂತಾವು ಸಹಿತ ಇವತ್ತು ನಾವು ಅಂಬೇಡ್ಕರ್ನ ಪುಣ್ಯದಿಂದ ಹೋಗ್ಲಾಡ್ಸೇವು. ಕಷ್ಟ ಸಹಿತ ಮಾಡಿಸೋ ಅಂಗಡಿಯಾಗ ಕರ್ತಿದ್ಲ, ಅವ್ರ ಕಷ್ಟ ಸುದ್ದ ಮಾಡಿಸ್ಲಕ್ಕ ಅದನ್ನ ಹೋಗ್ಲಾಡ್ಸೇವು. ಕೂತು ಕಷ್ಟ ಮಾಡಿಸ್ಕೋಬೇಕಂತಕ್ಕಂಥ ಇನ್ನೂ ಕೆಲವು ಹಳ್ಳಿ ಹೋಗದ ದಲಿತ ಬಂಧುಗಳೇ, ನಾ ಒಂದೇ ಹೇಳ್ತೀನಿ, ಇವತ್ತಿದು ಸಣ್ಣ ಪ್ರಮಾಣ. ಇದು ರಾಜ್ಯದಲ್ಲಿ ಮಾನ್ಯ ಜಾತಿ ಸಮೀಕ್ಷೆ ಮಾಡಿದ ಪ್ರಕಾರ 1,08,00,000 SC ಅದರ, 49 ಲಕ್ಷ ST ಅದ. 6 ಕೋಟಿ ಜನಸಂಖ್ಯೆ ಒಳಗ ಈ ಮುಂದುವರಿದ ಜನಾಂಗವನ್ನು ನಾವು ಒಕ್ಕಟ್ಟಾಗಿ ರಾಜ್ಯದಂತ ಮಾಡಿದ ಇಂಥ ಘಟನೆಗಳು ಯಾವ ಆಗುದಿಲ್ಲ. ಅಲ್ಲೇ ಸುಟ್ಟು ಬಸ್ ಮತ ಇದು ಒಂದು ಬೆಂಕಿ ಕಟ್ಟಿದ್ದಂಗೆ ಸ್ವಲ್ಪ ಬೆಂಕಿ ಹತ್ತದ. ಈ ಹೋರಾಟ ಆ ಗುಂಡಾಗಳನ್ನು 5 ಮಂದಿ ಗುಂಡಾಗಳನ್ನು ಈ ಸದ್ದಿದ್ದಂತ PSI ಹಿಡದೇ ಇದ್ದಲೇ 24 ತಾಸಿನಾಗ ಅವ್ರನ್ನ ಹಿಡಿಬೇಕು. ಇಲ್ಲೇ ಅದಾರ ಅವರು. ಯಾ MLA ರೀ, MLA ಅವ್ರು ಬೆನ್ನ ಹತ್ತ ನಾವು ಬೇಕಾಗಿಲ್ಲ. MLA ನಮ್ಮ ಓಟ್ ತೊಗೊಂಡಿಲ್ಲ. MLA ನಮ್ಮ ಓಟ್ ತೊಗೊಂಡು ಆರಿಸ್ಕೊಂಡಂತ ಒಬ್ಬನೇ ಇಂಥ MLA ಬೆನ್ನ ಹತ್ತಿ ಅವನ ಆಧೀನದಲ್ಲಿ ಇರ್ತಾರಲ್ಲ, ಅವ್ರನ್ನ ಒಳಗೆ ಹೊತ್ತಿ ಹಿಡಿತಕ್ಕಂಥ ಕೆಲಸ ಯಾರು ಮಾಡಬೇಕು? ಪೊಲೀಸ್ ಇಲಾಖೆಯವ್ರು ಮಾಡಬೇಕು. ಸುಲಿಗೆ ತಪ್ಪದು, ಬಂಡಿದ್ದರೆ ಗೆಲುವು ನಮ್ಮದು ಅಂತ ಹೇಳಿರ್ತಕ್ಕಂಥ ಮಹಾಮಾನವವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಮ್ಮ ಮನಮಂದಿರದಲ್ಲಿ ಸ್ಮರಿಸುತ್ತಾ 13ನೇ ತಾರೀಕಿಗೆ ಹರ್ನಾಳ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 1.5 ವರ್ಷಗಳ ಕಾಲ, ಅಂದ್ರೆ 20 ತಿಂಗಳ ಕಾಲ ಯಾವುದೇ ಅಭಿವೃದ್ಧಿಯನ್ನ ಮಾಡದೆ, ಯಾವುದೇ ಮೂಲಭೂತಗಳ ಸೌಕರ್ಯಗಳನ್ನು ಒದಗಿಸದೇ ಇರತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತನಾಗಿರ್ತಕ್ಕಂಥ ನಾರಾಯಣ ನಾಯ್ಕೋಡಿ ಅವರು ಹಾಗೆ ಅವರ ಪತ್ನಿಯವರು ಕೂಡ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವುದರಿಂದ ನೀವು ಇಲ್ಲಿಯವರೆಗೆ ಕಾಮಗಾರಿ ಮಾಡಿಲ್ಲ, ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೊಡಬೇಕಾಗಿರ್ತಕ್ಕಂಥ ಗೌರವ ಧನವನ್ನ ನೀವು ಬೇರೆ ಯಾರೋ ಹೆಸರು ಮೇಲೆ ತೆಗೆದಿರಲ್ಲ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಆ ಪ್ರಶ್ನೆ ಮಾಡೋದಕ್ಕೆ ಆಯ್ತು, ನೀನು ಪ್ರಶ್ನೆ ಮಾಡಿದ್ದೀನಿ, ನಾವು ಲೆಕ್ಕ ಕೊಡ್ತೀವಿ ಬಾರಪ್ಪ ಅಂತೇಳಿ ಕರೆಸಿ ಇಂಗ್ಲಿ ಗ್ರಾಮದ ಏನು ಕ್ಲಾಸ್ನಲ್ಲಿ ಇರ್ತಕ್ಕಂಥ ತಮ್ಮ ಧಾಮದಲ್ಲಿ ಮಾತಾಡೋಣ ಬಾ ಅಂತೇಳಿ ಕರೆದು ಇನ್ನಿಬ್ಬರ ನಮ್ಮ ಸೋದರನ್ನ ಆಯ್ತು, ನೀ ಹರ್ನಾಳ ಗ್ರಾಮದವನಾಗಿರೋದ್ರಿಂದ ನೀನು ಅಲ್ಲೇ ಇರು, ನಾವು ಇಂಗ್ಲಿಯವ್ರು ನಾವು ಮಾತಾಡ್ತೀವಿ ಅಂತೇಳಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರ ಸುಪುತ್ರರಾಗಿರ್ತಕ್ಕಂಥ ಹನುಮಂತ ಅವ್ರನ್ನ ಕೂಡ ದೂರಿಗೆ ನಿಂದ್ರಿಸಿ ನಿನ್ ಜೊತೆ ಸ್ಪಷ್ಟವಾಗಿ ಮಾತಾಡೋ ಅಂತೇಳಿ ಕರೆದುಕೊಂಡು ಹೋಗಿ ಧಾಮದಲ್ಲಿ ತಮ್ಮ ಮನ ಬಂದಂತೆ ಸೆಟ್ರ್ ಹಾಕಿ ತಮ್ಮ ಮನ ಬಂದಂತೆ ತಳಿಸಿ ಅವ್ರನ್ನ ಕೊಲೆ ಮಾಡಲು ಪ್ರಯತ್ನ ಮಾಡಿದಾಗ ಆ ಚೂರಾಡುವ ಕಿರ್ಚಾಟದ ಸೌಂಡಿಗೆ ಶಬ್ದಕ್ಕೆ ಅಲ್ಲೇ ಇರ್ತಕ್ಕಂಥ ಏನು ಹನುಮಂತ ರತ್ನಾಕರ್ ಅವರು ಮತ್ತು ಭಂಡಾರಿ ಅವರು ಓಡಿ ಹೋಗಿ ಆ ಡೋರನ್ನ ಶಟರ್ ಎತ್ತಿ ಬಿಡ್ರಪ್ಪ ಸಾಯ್ತದ, ಅದಕ್ಕೆ ಯಾಕೆ ಹೊಡಿತೀರಿ ಅಂತೇಳಿ ಕೇಳ್ಕೊಂಡಾಗ, ಏ ಮಕ್ಕಳೇ, ನೀವು ನಮ್ಮ ಪ್ರಶ್ನೆ ಮಾಡ್ತೀರಿ, ನೀವು ನಮಗೆ ಅವಿಶ್ವಾಸ ಮಾಡ್ತೀರಿ, ನಮಗೆ ವಿರುದ್ಧ ಮಾತಾಡ್ತೀರಿ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಸುಮಾರು 1 ಕೋಟಿಗಿಂತಲೂ ಹೆಚ್ಚು ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಅನುದಾನ
ಏನು 15 ಹಣಕಾಸಿನ ಯೋಜನೆಯಲ್ಲಿ ಬಂದಿರತಕ್ಕಂಥ ಅನುದಾನವನ್ನು ಅವರು ಸಂತೋಷ್ ಅಂತಕ್ಕಂಥ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ತಾನು ಅಧ್ಯಕ್ಷನಾಗಿದ್ದರಿಂದ ಇಲ್ಲಿವರೆಗೂ ಕೂಡ ಯಾವುದೇ ಗ್ರಾಮ ಸಭೆ ಮಾಡದೆ, ಯಾವುದೇ ವಾರ್ಡ್ ಸಭೆಯನ್ನು ಮಾಡದೆ, ಯಾವುದೇ ಕ್ರಿಯೋಜನೆಯನ್ನು ಕೂಡ ಮಾಡದೆ ಎಲ್ಲಾ ದುಡ್ಡವನ್ನು ತನ್ನ ಮನ ಬಂದಂತೆ ಖಾಸಗಿ ವ್ಯಕ್ತಿಗಳಿಗೆ ಮುಖಾಂತರ ದುಡ್ಡು ತೆಗೆದಿರ್ತಕ್ಕಂಥದ್ದು. ಖಾಸಗಿ ವ್ಯಕ್ತಿಗಳ ಮುಖಾಂತರ ದುಡ್ಡು ತೆಗೆದು ಎಲ್ಲಿ GST ಕಟ್ಟಬೇಕಾಗ್ತದ ಅನ್ನೋ ಒಂದು ರೀತಿಯಲ್ಲಿ ಯಾಕೆ ಇವೆಲ್ಲ ಒಬ್ಬ ಖಾಸಗಿ ವ್ಯಕ್ತಿಯ ಹೆಸರ ಮೇಲೆ ದುಡ್ಡು ತೆಗಿತಾನಪ್ಪ ಅಂತಂದ್ರೆ ಸ್ವಜಾತಿಯ ಶಾಸಕನಾಗಿರ್ತಕ್ಕಂಥ ದೇವರಿಪುರಿ ಶಾಸಕನ ಒಂದು ಕುಮ್ಮಕ್ಕು. ಆ ಕುಮ್ಮಕ್ಕಿನಿಂದಾಗಿ ಇವತ್ತು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ 15 ಹಣಕಾಸಿನ ಯೋಜನೆಯ ಸಂಪೂರ್ಣ ದುಡ್ಡವನ್ನು ತೆಗೆದು ಜೊತೆಗೆ 18 ತಿಂಗಳಿನ ಏನು ಕೆಬಿಗೆ ಕರೆಂಟ್ ಬಿಲ್ ಕಟ್ಟಬೇಕಾಗಿರ್ತಕ್ಕಂಥ ದುಡ್ಡನ್ನು ಕೂಡ ಸುಮಾರು 18 ರಿಂದ 20 ಲಕ್ಷ ರೂಪಾಯಿ ದುಡ್ಡನ್ನು ಕೂಡ ತೆಗೆದಿರ್ತಾರೆ. ಜೊತೆಗೆ ಆ ಗ್ರಾಮ ಪಂಚಾಯತಿಯಲ್ಲಿ ಏನು ಸಿಬ್ಬಂದಿ ಆಗಿರ್ತಕ್ಕಂಥವ್ರ ಹೆಸರ ಮೇಲೆ ಇರ್ತಕ್ಕಂಥವ್ರು ಬೇರೆ ಖಾಸಗಿ ವ್ಯಕ್ತಿ ಹೆಸರ ಮೇಲೆ ಏನಪ್ಪಾ ಅಂದ್ರೆ ಆ ಅಮೌಂಟ್ ಅನ್ನ ವೇತನವನ್ನು ಕೂಡ ಬೇರೆಯವರ ಹೆಸರ ಮೇಲೆ ಕೂಡ ತೆಗೆದಿರ್ತಾರೆ. ವರ್ಗ 1ರಲ್ಲಿ ಇರ್ತಕ್ಕಂಥ ದುಡ್ಡು ಅವರು ಬೇರೆಯವರ ಹೆಸರಲ್ಲಿ ತೆಗೆಯೋದು, ಗ್ರಾಮ ಪಂಚಾಯತ್ ಸದಸ್ಯರ ಹೆಸರಿನಲ್ಲಿ ಇರ್ತಕ್ಕಂಥ ಅನುದಾನ ದುಡ್ಡನ್ನ ಬೇರೆ ಖಾಸಗಿ ವ್ಯಕ್ತಿಗಳ ಹೆಸರ ಮೇಲೆ ತೆಗೆಯೋದು, ಅಲ್ಲಿ ದುಡ್ತಕ್ಕಂಥ ಸಿಬ್ಬಂದಿ ಏನ್ ಹೆಸರು ಅನ್ನು ಬಿಟ್ಟು ಬೇರೆಯವರ ಹೆಸರ ಮೇಲೆ ದುಡ್ಡು ತೆಗೆಯೋದು, ಇಷ್ಟೆಲ್ಲವನ್ನು ಸುಮಾರು 1 ರಿಂದ 2 ತಿಂಗಳ ಈ ಘಟನೆಗಳನ್ನ ಘಟಿದ್ರು ಕೂಡ ಮೇಲಧಿಕಾರಿಗಳು ಹೋಗಿ ತನಿಖೆ ಮಾಡಿದ್ರು ಕೂಡ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಅವಿವೇಕಿ CS ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇವತ್ತು ಕೂಡ ಹರ್ನಾಳ ಗ್ರಾಮ ಪಂಚಾಯತಿಗೆ ಭೇಟಿ ನೀಡದೇ ಇರತಕ್ಕಂಥದ್ದು ಒಂದು ಹೇ ಕೃತ್ಯ. ಇದಕ್ಕೆ ಮಾನ್ಯ ಜಿಲ್ಲಾ ಏನು ಮುಖ್ಯ ಕಾರ್ಯನಿರ್ವಾಹಕಾರಿಗಳು ಕೂಡ ಪ್ರೋತ್ಸಾಹ ಇದೆ, ಜೊತೆಗೆ ಇಲ್ಲಿ ಇರ್ತಕ್ಕಂಥ ಶಾಸಕರು ಕೂಡ ಅದಕ್ಕೆ ಪ್ರೋತ್ಸಾಹ ಇದೆ. ಇದು ಯಾರಪ್ಪನ ಸೊತ್ತಲ್ಲ, ಇದು ಬಾಬಾ ಸಾಹೇಬ್ರ ಬಂದಿರತಕ್ಕಂಥ ಸಂವಿಧಾನದ ಸೊತ್ತು. ನಾವು ಪ್ರಶ್ನೆ ಮಾಡುವ ಹಕ್ಕನ್ನು ನಮಗೆ ಕೊಟ್ಟಿದ್ದಾನೆ. ಅದೇ ಪ್ರಶ್ನೆ ಮಾಡೋದಕ್ಕಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡತಕ್ಕಂಥ ನಾಯಕರನ್ನ ಇವತ್ತು ಪೋಷಣೆ ಮಾಡ್ತಿರ್ತಕ್ಕಂಥ ದೇವರಿಪರಿಗೆ ಏನು ಪೊಲೀಸ್ ಠಾಣಾಧಿಕಾರಿ ಏನು ತಿಪ್ಪಾರೆಡ್ಡಿ ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು. ಒಂದ್ ವೇಳೆ ಮಾಡದಿದ್ದಲ್ಲಿ ಪಕ್ಷದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಂದೆ ಮತ್ತು ಜಿಲ್ಲಾ ಪಂಚಾಯತಿಗಳ ಮುಂದೆ ನಾವು ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತು ನಾವು ಕಡಾಖಂಡಿತವಾಗಿ ಹೇಳ್ತಾ ಇದ್ದೇವೆ. ಇಷ್ಟೆಲ್ಲವನ್ನು ಕೂಡ ಅವೈಜ್ಞಾನಿಕವಾಗಿ ಕಾನೂನು ಬಾಹಿರವಾಗಿ ಕೃತ್ಯಗಳು ನಡೆದರೂ ಕೂಡ ಮಾನ್ಯ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಕ್ಕಂಥ ಏನು ಋಷಿ ಅವರು ಆನಂದ್ ಋಷಿ ಅವರು ತಮ್ಮ ಉಡಾಪಿ ಉತ್ತರಗಳನ್ನ ಇಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿನ ಸಸ್ಪೆಂಡ್ ಮಾಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸಾಬ್ರೆ, ನೀವು ಆ ಊರಿನಲ್ಲಿ ನೀರಿನ ಸಮಸ್ಯೆ ಇದೆಯಾ, ಏನು ರಸ್ತೆ ಸಮಸ್ಯೆ ಇದೆಯಾ, ಕುಡಿ ನೀರಿನ ಸಮಸ್ಯೆ ಇದೆಯಾ, ದೀಪದ ಸಮಸ್ಯೆ ಇದೆಯಾ, ಬೆಳಕಿನ ವ್ಯವಸ್ಥೆ ಇದೆಯಾ ಇಲ್ವಾ ಅಂತಕ್ಕಂಥ ಮಾತನ್ನು ನೀವು ಬಂದು ಸಾರ್ವಜನಿಕರಿಗೆ ಕೇಳಬೇಕು. ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಇದ್ದಾರಾ ಅಥವಾ ಇಲ್ಲ ಅಂತಕ್ಕಂಥ ಮಾತನ್ನ ಏನು ಅದಕ್ಕೆ ಕೇಳಬೇಕು. ಏನಿಲ್ಲಾರ್ದೆ ಎಸಿ ರೂಮ್ನಲ್ಲಿ ಕೂತು ನೀವೇನಪ್ಪ ಅಂದ್ರೆ ನಮಗೆ ಇಲ್ಲ ನಾವು PDOನ ಸಸ್ಪೆಂಡ್ ಮಾಡಿದ್ದೇವಲ್ಲ, ನಾವು ಆಕ್ಷನ್ ಮಾಡಿದೇವೆ ಅಂತ ಮಾತನ್ನ ಹೇಳೋದನ್ನ ಬಿಟ್ಟು ಕೂಡಲೇ 2 ದಿನ ಒಳಗಾಗಿ ನೀವು ಹರ್ನಾಳ ಗ್ರಾಮ ಪಂಚಾಯತಿಗೆ ಭೇಟಿಯನ್ನು ಕೊಟ್ಟು ಅಲ್ಲೇನು ಮಾಡಿರ್ತಕ್ಕಂಥ 5 ಏನು ಜನರನ್ನ ಕೂಡಲೇ ಬಂಧಿಸಬೇಕು ಮತ್ತು PSIಗೆ ನಿರಂತರವಾಗಿ ದೇವರಿಪುರಿ ಶಾಸಕರು ನಿರಂತರವಾಗಿ ಫೋನ್ ಮುಖಾಂತರ ಸಂಪರ್ಕದಲ್ಲಿ ಇರೋದ್ರಿಂದ ಆ ಶಾಸಕರನ್ನು ಕೂಡ ಕಾನೂನು ರೀತಿ ಅವ್ರ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳಕ್ಕೆ ಮುಂದೆ ಪ್ರಸ್ತಾವನೆ ಕಳಿಸ್ಬೇಕಂತೇಳಿ ಹೇಳೋದ್ರ ಮುಖಾಂತರ ಈ ವೇದಿಕೆ ಮುಖಾಂತರ ನಮಗೂ ಕೂಡ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ದೇವವಂದನೆ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೆ ಏನು ಜಿಲ್ಲೆ ದೇವರಿಪುರಗಿ ತಾಲೂಕಿನ ಹರ್ನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಸುಮಾರು 1 ಕೋಟಿಗಿಂತ ಹೆಚ್ಚು ವ್ಯವಹಾರವನ್ನು ಆಗಿರತಕ್ಕಂಥದ್ದು. ಹಾಗಾಗಿ ಅವ್ಯವಹಾರವನ್ನು ಆಗಿರತಕ್ಕಂಥದ್ದನ್ನು ಕೇಳಲು ಹೋದಿರತಕ್ಕಂಥ ನಮ್ಮ ಜನಸಂಘರ್ಷ ಸಮಿತಿಯ ಕಾರ್ಯಕರ್ತ ನಾರಾಯಣ ನಾಯ್ಕೋಡಿ ಅವರ ಮೇಲೆ ಏನು ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಏನಪ್ಪ ಅಂದರೆ ಇವತ್ತು ಸುಮಾರು 14 ದಿನಗಳಾದರೂ ಕೂಡ ಅದು FR ಆಗಿದೆ. ಆದರೂ ಕೂಡ ಇವತ್ತು ಅರೆಸ್ಟ್ ಮಾಡಲು ಏನಪ್ಪ ಪೊಲೀಸ್ ಇಲಾಖೆ ಮೀನಾಮೇಷ ಎಣಿಸ್ತಾ ಇದೆ. ಹಾಗಾಗಿ ಇವತ್ತು ನಾನು SP ಸಾಹೇಬರಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ದಲಿತ ನಾಯಕರ ಮೇಲೆ ಹಲ್ಲೆ ಆಗಿ ಸುಮಾರು 15 ದಿನ ಆದರೂ ಕೂಡ ನೀವು ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ? ಲಕ್ಷ್ಮಣ್ ನಿಂಬರಿ ಸಾಹೇಬರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಕೂಡಲೇ ಅವರನ್ನು ಬಂಧಿಸಬೇಕು. ಯಾಕಂದರೆ ಸ್ವಜಾತಿಯ ಶಾಸಕರು ಅವರಿಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ನಾವು ಇದಕ್ಕೆ ತಕ್ಕ
ಏನಪ್ಪ ಅಂದರೆ ಪ್ರತಿಫಲ ಸಿಗದೇ ಇದ್ದ ಪಕ್ಷದಲ್ಲಿ ನಾವು ಜಿಲ್ಲೆಯಾದ್ಯಂತ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ತಮ್ಮಲ್ಲಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವಿನಂತಿಸಿಕೊಳ್ಳೋದೇನೆಂದರೆ ವಿಜಯಪುರ ಜಿಲ್ಲೆ ದೇವರಪುರಿ ತಾಲೂಕಿನ ಹರ್ನಾಳ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆ ಮತ್ತು ವರ್ಗ 1ರ ಗ್ರಾಮ ಪಂಚಾಯತ್ ಸದಸ್ಯರ ಗೌರವಧನ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ವೇತನವನ್ನು ಹಾಗೂ ಎಸ್ಕಾಂ ಇಲಾಖೆ ಕಟ್ಟಬೇಕಾಗಿರತಕ್ಕಂಥ 18 ತಿಂಗಳ ಬಿಲ್ಲು